ದೇವ, ಇಂದು ನಡೆಯಲಿರುವ ನನ್ನ ಪ್ರಿಯ ಸಹೋದರ ರಾಮಚಂದ್ರನ ಯುವರಾಜ್ಯಾಭಿಷೇಕ ನಿರ್ವಿಘ್ನವಾಗಿ ಸಾಂಗೋಪಾಂಗವಾಗಿ ನಡೆಯಲಿ. ಯಾವ ಅಡ್ಡಿ ಆತಂಕಗಳು ಬಾರದಿರಲಿ. ಸ್ವಾಮಿ, ನಾವು ಬೇಗನೆ ಸೀತಾರಾಮರ ಬಳಿ ಹೋಗೋಣ. ಈ ದಿನ ನನ್ನ ಸಹೋದರಿ ಸೀತೆಯನ್ನು ನಾನೇ ಅಲಂಕರಿಸಬೇಕು. ಅಗತ್ಯವಾಗಿ ಆಗಲಿ ಊರ್ಮಿಳೆ, ನೀನು ಅತ್ತಿಗೆಯನ್ನು ಅಲಂಕರಿಸು. ನಾನು ಸಹೋದರನ ಜೊತೆಯಲ್ಲಿರುತ್ತೇನೆ. ನಡೆ, ಹೊರಡೋಣ. ಬೆಳಗಾಗಿ ಹೋಯಿತೆ. ಮನಸ್ಸಿಗೆ ಹಿತ ನೀಡಬೇಕಾದ ಈ ನಿನ್ನ ಎಳೆಬಿಸಿಲು ನನ್ನ ಈ ಮೈ ಮನಸ್ಸುಗಳನ್ನು ಅಗ್ನಿ ಜ್ವಾಲೆಯಂತೆ ದಹಿಸುತ್ತಿದೆಯಲ್ಲ. ಕೈಕೆ, ಕಡೆ ಬಾರಿ ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈಗಲಾದರೂ ನಿನ್ನ ಈ ಹಠವನ್ನು ಬಿಟ್ಟು ಬಿಡು. ನಿನ್ನ ಕೋರಿಕೆಯನ್ನು ಹಿಂತೆಗೆದುಕೊಳ್ಳುವೆಯಾ? ರಾಮನ ಪಟ್ಟಾಭಿಷೇಕಕ್ಕೆ ಅವಕಾಶ ಮಾಡಿಕೊಡುವೆಯಾ? ಇಲ್ಲ ಪ್ರಭು, ಅದೆಂದಿಗೂ ಸಾಧ್ಯವಿಲ್ಲ. ನೀವು ನನ್ನ ಕೋರಿಕೆಯನ್ನು ಈಡೇರಿಸಲೇಬೇಕು. ರಾಮ 14 ವರ್ಷ ವನವಾಸಕ್ಕೆ ಹೋಗಲೇಬೇಕು. ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಪಾಪಾತ್ಮಳೆ, ಸ್ತ್ರೀರೂಪದ ರಕ್ಕಸಿ ನೀನು. ನನ್ನ ಕುಟುಂಬದ ಕಲ್ಯಾಣಕಾರಿಯಾಗುವೆ ಎಂಬ ಕಾರಣಕ್ಕಾಗಿ ಮಂತ್ರಪೂರ್ವಕವಾಗಿ ಪಾಣಿಗ್ರಹಿಸಿದ ನಿನ್ನನ್ನು ಈ ಕ್ಷಣದಿಂದಲೇ ಪರಿತ್ಯಜಿಸುತ್ತಿದ್ದೇನೆ. ನಿನ್ನೊಡನೆ ನಿನ್ನ ಪುತ್ರನಾದ ಭರತನನ್ನು ಕೂಡ ತ್ಯಜಿಸುತ್ತೇನೆ. ಭಾಸ್ಕರ, ಭಾಸ್ಕರ, ನೀನೇಕೆ ಉದಯಿಸಿದೆ? ನನ್ನ ಬದುಕಿನ ಕತ್ತಲೆಯನ್ನು ಕಳೆಯಲಾಗದ ಈ ನಿನ್ನ ಬೆಳಕನ್ನು ನಾನು ನೋಡಲಾರೆ, ನಾನು ನೋಡಲಾರೆ. ಈಗಲೂ ಇಡೀ ಲೋಕವನ್ನೇ ಕತ್ತಲೆಯನ್ನಾಗಿಸಿ ಎಲ್ಲಾದರೂ ನೀನು ಅಡಗಿಕೊಳ್ಳಬಾರದೆ? ನಾನೇನು ಮಾಡಲಿ? ಗುರು ಹಿರಿಯರೆಲ್ಲ ರಾಮನ ಪಟ್ಟಾಭಿಷೇಕಕ್ಕಾಗಿ ಸಂಭ್ರಮದಿಂದ ಅಯೋಧ್ಯೆಗೆ ಆಗಮಿಸಿರುವರಲ್ಲ, ಅವರಿಗೆ ನಾನೇನೆಂದು ಉತ್ತರ ಹೇಳಲಿ? 106 ಜನ ಇರುವೆಗಳಂತೆ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳನ್ನು ನಡೆಸಿರುವರಲ್ಲ. ವಸಿಷ್ಠರು, ಸುಮಂತ್ರರು ಮಂಗಳ ದ್ರವ್ಯಗಳನ್ನು ಕೈಯಲ್ಲಿ ಹಿಡಿದು ಕಾಯುತ್ತಿರುವರಲ್ಲ. ಅವರ ಮುಂದೆ ನಾನು ಹೇಗೆ ಹೋಗಿ ನಿಲ್ಲಲಿ ನಾನು? ರಾಮನ ಪಟ್ಟಾಭಿಷೇಕಕ್ಕಾಗಿ ಸಿದ್ಧವಾಗಿರುವ ಮಂಗಳ ದ್ರವ್ಯದಿಂದಲೇ ನನ್ನ ಉತ್ತರ ಕ್ರಿಯೆ ನಡೆದು ಹೋಗಲಿ. ಆದರೆ ನೀನೇ ಆಗಲಿ, ನಿನ್ನ ಪುತ್ರ ಭರತನೇ ಆಗಲಿ ನನ್ನ ಉತ್ತರ ಕ್ರಿಯೆಯನ್ನು ಮಾಡಬಾರದು. ಇಲ್ಲ, ನಾನು ಆರ್ಮುಖವನ್ನು ನೋಡಲಾರೆ. ರಾಮನ ಪಟ್ಟಾಭಿಷೇಕಕ್ಕಾಗಿ ಆನಂದದಿಂದ ಅರಳಿದ ಮುಖದಲ್ಲಿ ನಿರಾಶೆಯ ನೋವನ್ನು ಹೇಗೆ ಕಾಣಲಿ? ರಾಮನು ಕಾಡಿಗೆ ಹೋಗುತ್ತಾನೆ ಎಂದು ಅದಾವ ಬಾಯಿಂದ ನಾನು ಹೇಳಲಿ? ಇಡೀ ಅಯೋಧ್ಯ ನಗರಿಯೇ ದುಃಖ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ. ಹೆಣ್ಣಿನ ಮೋಹದ ಪಾಶಕ್ಕೆ ಸಿಲುಕಿ ಸೋತು ಅಸಹಾಯಕನಂತೆ ಜನರೆದುರು
ಹೇಗೆ ತಲೆ ತಗ್ಗಿಸಿ ನಿಲ್ಲಲಿ? ಹೇಗೆ ನಿಲ್ಲಲಿ? ಅರ್ಥವಿಲ್ಲದ ವ್ಯರ್ಥ ಮಾತುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಮತ್ತದೇ ಮಾತುಗಳನ್ನಾಡುತ್ತಾ ಪ್ರಲಾಪಿಸುವುದು ಯಾವ ಪುರುಷಾರ್ಥಕ್ಕೆ? ಪ್ರಭು, ಬೆಳಗಾಗಿದೆ. ಮಾಡಬೇಕಾದ ಕಾರ್ಯಗಳ ಬಗ್ಗೆ ಆಲೋಚಿಸಬೇಕಾಗಿದೆ. ಮಾಡಲೇಬೇಕಾದಂತಹ ಕರ್ತವ್ಯಗಳನ್ನು ಮಾಡಿ ಮುಗಿಸುವುದು ಸೂಕ್ತ. ಕೂಡಲೇ ರಾಮನನ್ನು ಕರೆಸಿ ಅರಣ್ಯಕ್ಕೆ ಹೋಗುವಂತೆ ಹೇಳಿ. ಭರತನನ್ನು ಕರೆಸಿ ಯುವ ರಾಜ್ಯಾಭಿಷೇಕವನ್ನು ಮಾಡಿ. ನಮ್ಮನ್ನು ವಚನವೆಂಬ ಬಲೆಯಲ್ಲಿ ಸಿಲುಕಿಸಿದೆಯಲ್ಲ. ನನ್ನ ಬುದ್ಧಿಯಲ್ಲಿ ಹಾಳಾಗಿ ಹೋಗಿತ್ತು. ಹೀಗಲ್ಲ, ಅಂದೇ ಕೈಕೇಯಿ ಇಂತಹ ನೀಚ ಹೆಣ್ಣು ಎಂದು ತಿಳಿಯದೆ ವಚನ ಕೊಟ್ಟೆನಲ್ಲ. ಅಂದೇ ನನ್ನ ಬುದ್ಧಿ ಹಾಳಾಗಿ ಹೋಗಿತ್ತು. ಹೆಣ್ಣಿನ ಮೋಹಕ್ಕೆ ಸಿಲುಕಿ ನನ್ನ ಆತ್ಮ ಸಾಕ್ಷಿಯನ್ನೇ ಮಾರಿಕೊಂಡ ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ದೇವರೇ, ಇಂತಹ ನರಕ ಸದೃಶವಾದ ಯಾತನೆ ನನ್ನ ಶತ್ರುವಿಗೂ ಬರುವುದು ಬೇಡ. ಬೇಡ. ನನ್ನಿಂದ ಪಾಪ ಕಾರ್ಯ ಮಾಡಿಸುವ ಈ ಬೆಳಕನ್ನು ಕಾಣುವ ಮೊದಲೇ ಈ ನನ್ನ ಹಾಳು ಪ್ರಾಣ ಹೋಗಿ ಬಿಡಬಾರದೆ, ಹೋಗಿ ಬಿಡಬಾರದೆ, ಹೋಗಿ ಬಿಡಬಾರದೆ. ಪ್ರಭು, ಮಹಾಮಂತ್ರಿಗೆ ಪ್ರಣಾಮಗಳು. ಮಹಾರಾಜರು ಇಲ್ಲಿಲ್ಲ. ಇಲ್ಲವೇ? ರಾಮನ ಪಟ್ಟಾಭಿಷೇಕದ ಅವಸರದಲ್ಲಿ ಬೇಗನೆ ಎಚ್ಚರಗೊಂಡು ಇಲ್ಲಿಂದ ಹೊರಟು ಹೋದರೆ? ಸಖಿ, ಪ್ರಭುಗಳು ಇಲ್ಲಿಂದ ಹೊರಟು ಎಷ್ಟು ಹೊತ್ತಾಯಿತು? ಇಲ್ಲ ಮಂತ್ರಿಗಳೇ, ಮಹಾರಾಜರು ಇಲ್ಲಿ ಇಲ್ಲವೇ ಇಲ್ಲ. ಮಹಾರಾಣಿಯವರ ಜೊತೆ ಕೋಪಗೃಹದಲ್ಲಿಯೇ ಇದ್ದಾರೆ, ಇನ್ನೂ ಹೊರಟಿಲ್ಲ. ಮಹಾರಾಣಿಯವರ ಜೊತೆ ಪ್ರಭುಗಳು ಕೋಪಗೃಹದಲ್ಲಿರುವರೆ? ಹೌದು ಮಂತ್ರಿಗಳೇ, ನಿನ್ನೆ ಮಹಾರಾಜರು ಇಲ್ಲಿ ಬರುವ ಮೊದಲೇ ಮಹಾರಾಣಿಯವರು ಕೋಪಗೃಹಕ್ಕೆ ತೆರಳಿದ್ದರು. ವಿಷಯ ತಿಳಿದ ಮಹಾರಾಜರು ಅಲ್ಲಿಗೆ ಹೋಗಿದ್ದಾರೆ. ಕೋಪಗೃಹಕ್ಕೆ ಹೋಗಲು ಕಾರಣವೇನು? ನಾನು ಈ ಕೂಡಲೇ ಪ್ರಭುಗಳನ್ನು ಕಾಣಬೇಕಾಗಿದೆ. ನಾನು ಅವರನ್ನು ಕೂಡಲೇ ಇಲ್ಲಿಂದ ಕರೆದುಕೊಂಡು ಹೋಗಬೇಕು. ನೀನು ಹೋಗಿ ನಾನು ಅವರನ್ನು ಕಾಣಲು ಬಂದಿರುವೆನೆಂದು ತಿಳಿಸು. ಹಾಗೇ ಆಗಲಿ. ಬನ್ನಿ ಮಂತ್ರಿಗಳೇ. ದೇವಿ ಊರ್ಮಿಳೆ. ಸ್ವಾಮಿ, ನೀನಿನ್ನೂ ಸಿದ್ಧಳಾಗಿಲ್ಲವೇ? ನಾವೀಗ ರಾಮಚಂದ್ರನ ಬಳಿಗೆ ಹೋಗಬೇಕು. ಯುವರಾಜ್ಯಾಭಿಷೇಕದ ಕೆಲಸಗಳು ಬೇಕಾದಷ್ಟಿದೆ. ನಾನು ಉತ್ಸುಕಳಾಗಿದ್ದೇನೆ ಸ್ವಾಮಿ. ನನ್ನ ಪ್ರೀತಿಯ ಸಹೋದರಿ ಸೀತೆಗೆ ಇಂದು ನಾನೇ ಅಲಂಕಾರ ಮಾಡಬೇಕೆಂದು ಆಭರಣಗಳನ್ನು ಆಯ್ದುಕೊಳ್ಳುತ್ತಿದ್ದೆ. ನೋಡಿ, ಈ ರತ್ನಾಭರಣಗಳು ಸುಂದರವಾಗಿದೆಯೇ? ನಿನ್ನ ಸಹೋದರಿಯ ಸದ್ಗುಣಗಳು ಶಾಂತಿಯ ಮುಂದೆ ಎಂತಹ ರತ್ನಾಭರಣಗಳ ಕಾಂತಿಯೂ ಕೂಡ ಮಂದವಾಗುತ್ತದೆ. ಅತ್ತಿಗೆ ಧರಿಸುವ ಈ ಆಭರಣಗಳು ಧನ್ಯವಾಗುತ್ತದೆ. ನಿಜ ಸ್ವಾಮಿ, ನಿಮ್ಮ ಮಾತು ನಿಜ. ನನ್ನ ಸಹೋದರಿಯ ಸದ್ಗುಣಗಳೇ ಅವಳ ನಿತ್ಯ ಅಲಂಕಾರ. ಆದರೂ ಯುವರಾಣಿ ಆಗುತ್ತಿರುವ ಅವಳಿಗೆ ಈ ಆಭರಣಗಳನ್ನು ಧರಿಸಿ ನಾನು ಸಂತೋಷ ಪಡುತ್ತೇನೆ. ಹಾಗೆಯೇ ಆಗಲಿ. ನೀನು ಅತ್ತಿಗೆಯನ್ನು ಅಲಂಕರಿಸು. ನಾನು ರಾಮಚಂದ್ರನ ಸೇವೆಯಲ್ಲಿ ನಿರತನಾಗುತ್ತೇನೆ. ನಡಿ, ಹೊರಡೋಣ, ತಡವಾಗಿದೆ. ಆಗಲಿ ಸ್ವಾಮಿ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಮಹಾಮಂತ್ರಿ ಸುಮಂತ್ರರು ತಮ್ಮನ್ನು ಕೂಡಲೇ ಕಾಣಲು ಬಯಸುತ್ತಿದ್ದಾರೆ. ತಮ್ಮ ಅಪ್ಪಣೆ ಕೇಳಿದರು. ಸರಿ, ಅವರನ್ನು ಬರುವಂತೆ ಹೇಳಿ. ಅಪ್ಪಣೆ ಪ್ರಭು.
ಮಹಾಮಂತ್ರಿಗಳೇ, ಮಹಾರಾಜರು ತಮ್ಮನ್ನು ಒಳಗೆ ಬರಲು ತಿಳಿಸಿದ್ದಾರೆ. ಆಗಲಿ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಪ್ರಭು, ಸುಪ್ರಭಾತದ ಈ ಸುಂದರ ಕ್ಷಣದಲ್ಲಿ ಈ ನಿರಾಸಕ್ತಿಯ ನಿರವತೆಯಲ್ಲಿ ಕುಳಿತಿರುವ ಕಾರಣವೇನು? ಕೋಸಲ ದೇಶದ ಪ್ರಜೆಗಳು ಮಂಗಳಕರವಾದ ಈ ಶುಭ ದಿನದ ಶುಭ ಮುಹೂರ್ತಕ್ಕೆ ತಾವು ಈಗಾಗಲೇ ಸಿದ್ಧರಾಗಿರಬೇಕಾಗಿತ್ತಲ್ಲವೇ? ತಮ್ಮ ಕುಲದೇವರಾದ ಸೂರ್ಯದೇವ ತನ್ನ ಬೆಳಕಿನ ಕಿರಣಗಳನ್ನು ಎಲ್ಲ ಕಡೆ ಪಸರಿಸುತ್ತಾ ಇಂದಿನ ಶುಭ ಮುಹೂರ್ತದ ನಿರೀಕ್ಷೆಯನ್ನು ಮಾಡುತ್ತಿದ್ದಾನೆ. ಹಿರಿಯರು ಕಿರಿಯರೆನ್ನದೆ ಸಾವಿರಾರು ಮನಸ್ಸುಗಳು ರಾಮಚಂದ್ರನ ಪಟ್ಟಾಭಿಷೇಕದ ಪುಣ್ಯ ಕಾರ್ಯದ ದರ್ಶನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಬೇಗ ಹೇಳಿ ಪ್ರಭು, ಮಂಗಳ ಸ್ನಾನ ಮಾಡಿ ಪುತ್ರನ ಪಟ್ಟಾಭಿಷೇಕಕ್ಕೆ ಸಿದ್ಧರ. ಸುಮಂತ್ರ, ನಿನ್ನ ಒಂದೊಂದು ಮಾತುಗಳು ನನ್ನ ಹೃದಯವನ್ನು ಕತ್ತರಿಸಿ ತುಂಡರಿಸುತ್ತಿದೆ. ಪ್ರಭು, ನನ್ನ ಮಾತುಗಳಿಂದ ನಿಮಗೆ ನೋವಾಯಿತೆ? ಇಲ್ಲ ಸುಮಂತ್ರ, ನಿನ್ನ ತಪ್ಪೇನಿಲ್ಲ. ತಪ್ಪೆಲ್ಲವೂ ನನ್ನದೇ. ನಾನೇ ಮಾಡಿಕೊಂಡದ್ದು. ನಾನೇ ಸೃಷ್ಟಿಸಿಕೊಂಡ ಆ ನರಕದಿಂದ ಹೊರಬರಲಾರದೆ ಚಡಪಡಿಸುತ್ತಿದ್ದೇನೆ. ಪ್ರಭು, ಏನಾಯಿತು? ಏಕೆ ಈ ದುಃಖ? ಏಕೆ ಈ ಸಂಕಟ? ಏನು ಕಾರಣ ಹೇಳಿ ಪ್ರಭು. ಏನು ಹೇಳಲಿ? ಏನೆಂದು ಹೇಳಲಿ? ಆ ಮಾತುಗಳನ್ನು ಈ ಹಾಳು ಬಾಯಿಂದ ನಾನು ಹೇಗೆ ಹೇಳಲಿ? ಹೇಗೆ ಹೇಳಲಿ ಪ್ರಭು? ಸುಮಂತ್ರರೇ, ರಾಮಚಂದ್ರನ ಪಟ್ಟಾಭಿಷೇಕದ ಸಂತೋಷದಲ್ಲಿ ನಿಮ್ಮ ಮಹಾರಾಜರು ರಾತ್ರಿಯೆಲ್ಲ ಎಚ್ಚರವಾಗಿಯೇ ಇದ್ದರು. ನಿದ್ರೆ ಇಲ್ಲದೆ ಬಳಲಿದ್ದಾರೆ. ಅವರೀಗ ಎಲ್ಲಿಗೂ ಬರುವಂತಹ ಸ್ಥಿತಿಯಲ್ಲಿಲ್ಲ. ರಾಮನ ಪಟ್ಟಾಭಿಷೇಕ? ರಾಮಚಂದ್ರನನ್ನು ಈ ಕೂಡಲೇ ಇಲ್ಲಿಗೆ ಬರುವಂತೆ ಹೇಳಿ. ಮಹಾರಾಜರು ಅವನಿಗೆ ಹೇಳಬೇಕಾದ ವಿಷಯವನ್ನು ಇಲ್ಲಿಯೇ ಹೇಳುತ್ತಾರೆ. ಏನು? ರಾಮಚಂದ್ರನನ್ನು ಇಲ್ಲಿಗೆ ಕರೆದು ತರುವುದೇ? ಪ್ರಭು! ಮಂತ್ರಿಗಳೇ, ನಾನು ಹೇಳಿದ್ದು ನಿಮಗೆ ಕೇಳಿಸಲಿಲ್ಲವೇ? ಮಹಾರಾಜರು ಈಗ ಎಲ್ಲಿಗೂ ಬರುವಂತಹ ಸ್ಥಿತಿಯಲ್ಲಿಲ್ಲ. ಅವರು ಈಗಲೇ ರಾಮಚಂದ್ರನನ್ನು ಕಾಣಬೇಕು. ಅವನಿಗೆ ಹೇಳಬೇಕಾದಂತಹ ಮುಖ್ಯವಾದ ವಿಷಯವಿದೆ. ಮಹಾರಾಜರ ಆಜ್ಞೆ ಎಂದು ಹೇಳಿ ರಾಮಚಂದ್ರನನ್ನು ಈ ಕೂಡಲೇ ಇಲ್ಲಿಗೆ ಬರುವಂತೆ ಹೇಳಿ. ಚಿಂತಿಸುವ ಅಗತ್ಯವಿಲ್ಲ. ರಾಣಿಯವರೇ, ಪ್ರಭುಗಳ ಸಮ್ಮತಿ ಇಲ್ಲದೆ ರಾಮನನ್ನು ಹೇಗೆ ಕರೆತರಲಿ? ಅದು ಈ ಸಂದರ್ಭದಲ್ಲಿ? ಮಹಾಪ್ರಭು, ಸುಮಂತ್ರರಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ನೀವೇ ಹೇಳಬೇಕಂತೆ. ಅದೇನೆಂದು ಹೇಳಿ. ಸುಮಂತ್ರ, ನಾನು ರಾಮಚಂದ್ರನನ್ನು ನೋಡಬೇಕು. ಅವನನ್ನು ಈಗಲೇ ಇಲ್ಲಿಗೆ ಕರೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು.
ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ